ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ನನ್ನ ಕಿಚನ್ನ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಏನು ನಾನು ಮೇಕ್ ಓವರ್ ಅಂತ ಏನೇನೋ ಐಟಮ್ಸ್ ಎಲ್ಲ ಏನು ತಂದು ಡೆಕೋರೇಟಿವ್ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಐಟಮ್ಗಳನ್ನ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲನೂ ಸ್ವಲ್ಪ ಜೋಡಿಸೋಣ ಅಂತ ಅಂದ್ಕೊಂಡೆ. ಜೋಡಿಸೋದಕ್ಕೂ ಮುಂಚೆ ಒಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಯಾಕಂದರೆ ತುಂಬ ದಿನ ಆಗಿತ್ತು. ದೀಪಾವಳಿನಲ್ಲಿ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಂಡಿದ್ದು ತುಂಬಾ ಗಲೀಜಾಗಿತ್ತು. ಧೂಳು ಬಾಕ್ಸ್ಗಳೆಲ್ಲನೂ ಒಂಥರ ಜಿಡ್ ಥರ ಕಾಣಿಸ್ತಾ ಇತ್ತು. ಹಾಗಾಗಿ ಹೆಂಗಿದ್ರು ಸ್ವಲ್ಪ ಐಟಮ್ ತರಿಸ್ಕೊಂಡಿದ್ದೆ ಅಲ್ಲ, ಅದನ್ನೆಲ್ಲನೂ ಜೋಡಿಸ್ಬಿಡೋಣ ಅಂತ ಅಂದ್ಕೊಂಡಲ್ಲ. ಹಾಗಾಗಿ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆನೇ ಬೇಗ ಎದ್ದಿದ ತಕ್ಷಣ ಫಸ್ಟು ಅದೇ ಕೆಲಸನೇ ಸ್ಟಾರ್ಟ್ ಮಾಡಿಕೊಂಡೆ. ಅದು ಸೋಮವಾರ ಮಾಡ್ತಾ ಇರೋದು ನಾನು. ಭಾನುವಾರದ ದಿನ ಚಿಕನ್ ಎಲ್ಲ ಮಾಡಿದ್ದೆ ಅಲ್ಲ, ಅದೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ, ಎಲ್ಲ ಹಂಗೆ ಇತ್ತು. ಹಾಗಾಗಿ ಒಂದೇ ಸರಿ ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಕ್ಲೀನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಒಂದೇ ಸರಿ ಮನೇನೂ ಕೂಡ ಎಲ್ಲನೂ ಫುಲ್ಲು ಧೂಳು ಗುಡಿಸ್ಕೊಂಡಿದ್ದೀನಿ. ಗೂಡುಗಳೆಲ್ಲ ಇದ್ದಿದ್ದನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ಕಿಚನ್ ಕ್ಲೀನ್ ಮಾಡೋದಕ್ಕೂ ಮುಂಚೆ ಈ ಕಡೆ ಕಿಟಕಿನೂ ಎಲ್ಲ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಎಲ್ಲ ಒರೆಸ್ಕೊಂಡೆ. ಅಲ್ಲಿದ್ದಿದ್ದ ಫ್ರಿಜ್ನ ಮತ್ತೆ ನಾನು ಅದರ ಹಳೆ ಜಾಗದಲ್ಲೇ ಇಟ್ಬಿಟ್ಟಿದ್ದೀನಿ. ಅವಾಗ ಈ ಥರ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಏನೋ ಒಂಥರ ಅವಾಗ ಜಾಗಗಳನ್ನ ಚೇಂಜ್ ಮಾಡ್ತಾಯಿದ್ರೆ ಒಂಥರ ಫ್ರೆಶ್ ಫೀಲ್ ಅಂತ ಅನಿಸುತ್ತೆ. ಮನೆ ಒಳಗಡೆ ಏನೋ ಒಂದು ಹೊಸ್ದಾಗಿ ಚೇಂಜ್ ಆಗಿದೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಎಲ್ಲ ಐಟಮ್ಗಳು ಇದ್ದ ಜಾಗದಲ್ಲೇ ಇದ್ದರೆ ಒಂಥರ ಬೇಜಾರಾಗ್ತಿರುತ್ತೆ. ಅವಾಗ ಈ ಥರ ಮಾಡ್ತಾ ಇರಬೇಕು. ಅದಕ್ಕೆ ಇವತ್ತು ಫ್ರಿಜ್ ಕೂಡ ವಾಪಸ್ ಅದೇ ಜಾಗದಲ್ಲಿ ಇಟ್ಟೆ, ಫಸ್ಟ್ ಇದ್ದಿದ್ದ ಜಾಗದಲ್ಲಿ. ಕಿಟಕಿ ಹತ್ರ ಸ್ವಲ್ಪ ಖಾಲಿ ಮಾಡಿದೆ. ಫ್ರಿಜ್ಜು ಅಡ್ಡ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಕಿಟಕಿ ತೆಗಿಯೋಕ್ಕೂ ಕಷ್ಟ ಆಗ್ತಿತ್ತು. ಗಾಳಿ ಬೆಳಕು ಕೂಡ ಅಷ್ಟಾಗಿ ಬರ್ತಾ ಇರಲಿಲ್ಲ. ನಮ್ಮಮ್ಮ ಬೇರೆ ಬೈಯೋರು, ಯಾವಾಗ ನೋಡಿದ್ರು ಬಂದುಬಿಟ್ಟು ಕಿಟಕಿ ತೆಗಿಯಲ್ಲ, ಏನಿಲ್ಲ, ಒಂಥರ ಗಬೋ ಅನ್ನೋ ಥರ ಇಟ್ಕೊಂಡಿರ್ತೀಯ ಅಂತಂದ್ಬಿಟ್ಟು. ಅದಕ್ಕೆ ಇವತ್ತು ಮತ್ತೆ ಫ್ರಿಜ್ನ ಈ ಕಡೆ ಜರುಗಿಸಿದ್ಮೇಲೆ ಅಲ್ಲಿ ಕಿಟಕಿನ ಓಪನ್ ಮಾಡೋದಕ್ಕೆ ಆಯಿತು. ಅಂದರೆ ಚೆನ್ನಾಗಿ ಕಾಣುತ್ತೆ ಓಪನ್ ಮಾಡಿದ್ರೆ ಅಂತ. ಹಂಗೇ ಸ್ಕ್ರೀನ್ಗಳನ್ನೂ ಕೂಡ ಎಲ್ಲ ತೆಗೆದುಬಿಟ್ಟೆ. ಕಿಟಕಿನೆಲ್ಲ ನೀಟಾಗಿ ಒರೆಸ್ಕೊಂಡೆ ಅಲ್ಲ. ಇವಾಗ ಸ್ಕ್ರೀನ್ಗಳನ್ನೂ ಕೂಡ ಬೇರೆ ಹಾಕ್ಕೋತಾ ಇದ್ದೀನಿ. ಅವನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಇದು ಒಂದು ಕೆಲಸ ಆಯಿತು. ಇನ್ನು ಆಮೇಲೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ದೀಪಾವಳಿ ಹಬ್ಬದಲ್ಲಿ ನಾನು ಫುಲ್ ಕಿಚನ್ನ ಕ್ಲೀನ್ ಮಾಡಿದ್ದು. ಅದಾದಮೇಲೆ ನಾನು ಮತ್ತೆ ಮಾಡೇ ಇರಲಿಲ್ಲ. ಹಾಗಾಗಿ ತುಂಬ ಬಾಟ್ಲುಗಳೆಲ್ಲನೂ ಜಿಡ್ ಥರ ಎಲ್ಲ ಕಾಣಿಸ್ತಾ ಇತ್ತು. ಒಂಥರ ಧೂಳೆಲ್ಲ ಜಾಸ್ತಿನೇ ಇತ್ತು. ಸ್ಟ್ಯಾಂಡಲ್ಲೆಲ್ಲನೂ ತುಂಬ ಧೂಳು ಕುತ್ಕೊಂಡಿತ್ತು. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿಬಿಡೋಣ, ಮಾಡ್ತಾಯಿದ್ದೀನಿ ಅಂತ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಪೂರ್ತಿಯಾಗಿ. ಇನ್ನು ನಮ್ಮ ಅಮ್ಮನಿಗೆ ಅಡುಗೆ ಮಾಡೋದಕ್ಕೆ ಹೇಳ್ಬಿಟ್ಟೆ. ಯಾಕಂದರೆ ನಾನು ಇನ್ನು ಮಾಡ್ತಾ ಕುತ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳಿದೆ. ನಮ್ಮಮ್ಮ ಹಣ್ಣುರುಳಿ ಬೀಜ ಸಾಂಬಾರು ಮತ್ತು ಅನ್ನ ಮಾಡಿದರು. ಅವ್ರು ಅಡುಗೆ ಮಾಡಿಕೊಂಡ್ರು. ನಾನು ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನು ಎಲ್ಲ ಐಟಮ್ಸ್ಗಳನ್ನೂ ತೆಗಿತಾ ಇದ್ದೀನಿ. ಪೂರ್ತಿಯಾಗಿ ತೊಳೆದು ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪಾತ್ರೆಗಳನ್ನೂ ತೊಳೆದು, ಬಾಕ್ಸ್ಗಳನ್ನೆಲ್ಲ ತೊಳೆದು, ಎಲ್ಲ ಹೊಸ್ದಾಗಿ ಐಟಮ್ಸ್ಗಳನ್ನೆಲ್ಲ ಹಾಕಿಟ್ಟಿದ್ದು. ಎಲ್ಲನೂ ಉಜ್ಜಿ ತೊಳೆಯೋಷ್ಟೊತ್ತಿಗೆ ನನಗೆ ಮಧ್ಯಾಹ್ನನೇ ಆಗೋಯ್ತು, 1 ಗಂಟೆ ಟೈಮು. ಇನ್ನು ಕ್ಲೀನ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಪೂರ್ತಿಯಾಗಿ ಮಾಡಲೇಬೇಕು, ಇಲ್ಲಾಂದರೆ ಮನ್ಸಿಗೆ ಸಮಾಧಾನ ಆಗಲ್ಲ. ಅರ್ಧಂಬರ್ಧ ಅಲ್ಲೊಂದಿಷ್ಟು ತೊಳೆದು ಇಲ್ಲೊಂದಿಷ್ಟು ತೊಳೆದು ಇಟ್ಬಿಟ್ಟು ಮಾಡೋಣ ಅಂದರೆ ಅದಾಗಲ್ಲ. ಮಾಡಿದ್ಮೇಲೆ ನೀಟಾಗಿ ಎಲ್ಲ ಮಾಡಬೇಕು ಅಂತ ಪೂರ್ತಿಯಾಗಿ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇರೋದು ಸ್ವಲ್ಪ ಪಾತ್ರೆನೇ, ಆದರೆ ತೊಳೆಯೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅದರಲ್ಲೂ ಈ ಚಳಿನಲ್ಲಿ ನೀರು ಮುಟ್ಟಬೇಕು ಅಂದರೆ ಮೊದಲೇ ಆಗಲ್ಲ. ಇನ್ನೇನು ಮಾಡೋದು, ಹಿಡಿದ್ಬಿಟ್ಟಿದ್ದೀನಿ ಕೆಲಸ. ಅರ್ಧಂಬರ್ಧ ಮಾಡೋದು ಯಾಕೆ ಅಂತ ಪೂರ್ತಿಯಾಗೇ ಮಾಡಿದ್ದೀನಿ. ಫುಲ್ಲು ಒಂಥರ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿದ ಥರ ಅನ್ನಿಸ್ತು ಇವತ್ತು. ಅಷ್ಟು ಕ್ಲೀನ್ ಮಾಡಿದ್ದೀನಿ. ಜೊತೇಲಿ ಒಂದೆರಡು ಐಟಮ್ಸ್ಗಳನ್ನೂ ತರಿಸಿದ್ದೀನಿ ಅಲ್ಲ, ಅದನ್ನು ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ಏನು ನಾನು ತಗೊಂಡಿಲ್ಲ, ಸುಮ್ಮನೆ ಕಿಚನಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಒಂದೇ ಸಲ ಏನೋ ಆರ್ಡ್ರೂ ಮಾಡ್ಕೊಂಡಿಲ್ಲ ನಾನು. ಅವಾಗೊಂದು ಇವಾಗೊಂದು ಅಂತ ತರಿಸಿ ಇಟ್ಕೊಂಡಿದ್ದನ್ನು ಇವಾಗೆಲ್ಲನೂ ಜೋಡಿಸಿ ಇಟ್ಟಿದ್ದೀನಿ ಅಷ್ಟೇನೆ. ಇರೋದು ಚಿಕ್ಕ ಕಿಚನ್ ಅಲ್ವಾ, ಹಾಗಾಗಿ ಜಾಸ್ತಿ ಏನು ಡೆಕೋರೇಷನ್ ಎಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಕ್ಕೆ ಮಾತ್ರ ಮಾಡಿಕೊಂಡು ನೀಟಾಗಿ ಇಟ್ಕೊತೀನಿ ಅಷ್ಟೇನೆ. ನೋಡಿ ಈ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿಬಿಟ್ಟು ಹೆಂಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಿಸ್ ಮಾಡಬೇಡಿ. ಜೊತೆಯಲ್ಲಿ ಒಂದು ಲೈಕ್ ಕೊಡಿ, ಮತ್ತು ಹೈಪ್ ಬಟನ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ತೊಳೆದಿದ್ದ ಪಾತ್ರೆನೆಲ್ಲ ಈ ಥರ ತಂದು ಆಚೆ ಒಣಗಾಕ್ಬಿಟ್ಟೆ, ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಜಾಗ ಸಾಲಲ್ಲ ಅಂದ್ಬಿಟ್ಟು. ಗಿಡದಲ್ಲಿ ಒಂದು ಹೂ ಕೂಡ ಬಿಟ್ಟಿದೆ, ದಾಸವಾಳ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಾನು ಗಿಡ ತಗೊಂಡಾಗ ನಾನು ಹೂವು ಇರಲಿಲ್ಲ ಅದರಲ್ಲಿ, ಅದು ಒಂಥರ ವೈಟ್ ಕಾಣ್ತಿದ್ದಕ್ಕೆ ಇನ್ನೊಂದು ಗಿಡ ಇತ್ತು, ನಾನು ಅದೆಲ್ಲ ತಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡೆ. ಒಂಥರ ವೈಟ್ ಕಲರ್ ಹೂ ಬಿಡ್ತಾ ಇತ್ತು ಅದು. ನನಗೆ ಅದೇನು ಅಂತ ಅನಿಸಿತ್ತು, ಇದು ಆರೆಂಜ್ ಕಲರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ತಗೊಂಬಂದು ಅದು ಹೂ ಬಿಡೋ ತನಕನೂ, ಹೂ ಬಿಟ್ಟಾಗಲೇ ಗೊತ್ತಾಗಿದ್ದು ಕಲರ್ ಮಾತ್ರ ಸಕ್ಕದಾಗಿದೆ ಅಂತ. ಇನ್ನು ಎಲ್ಲ ಪಾತ್ರೆಗಳನ್ನೂ ತೊಳೆದು ಆಚೆ ಒಣಗಾಕಿ ಆದಮೇಲೆ ಇನ್ನಿವಾಗ ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟೈಲ್ಸ್ನೆಲ್ಲ ನೀಟಾಗಿ ಉಜ್ಜಿ ತೊಳೆದು ಕ್ಲೀನ್ ಮಾಡ್ಕೊಬೇಕು, ಯಾಕಂದರೆ ಎಲ್ಲ ಜಿಡ್ಡು ಹಾರಿರುತ್ತೆ ಅಲ್ಲ ಎಣ್ಣೆದೆಲ್ಲನೂ. ಮತ್ತು ಕಿಟಕಿ ಇಲ್ಲದೆ ಇರೋದ್ರಿಂದ ಕಿಚನ್ ಹತ್ರ ಸ್ವಲ್ಪ ಒಗ್ಗರಣೆ ಹಾಕಿದ್ದೆಲ್ಲ ಜಿಡ್ಡು ಅಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ಉಜ್ಜಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ನಾನು ತುಂಬ ಏನು ಗಲೀಜು ಮಾಡ್ಕೊಳಲ್ಲ, ಯಾವಾಗಲಂದ್ರೂ ಆವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಪಾತ್ರೆ ತೊಳೆದಾಗೆಲ್ಲನೂ ನೀಟಾಗಿ ಉಜ್ಜಿ ಒರೆಸ್ಕೊಂಡ್ಬಿಡ್ತಾ ಇರ್ತೀನಿ, ತುಂಬ ಎಲ್ಲ ಜಿಡ್ಡು ಕೂರೋ ತನಕ ಬಿಡಲ್ಲ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋ ಟೈಮಲ್ಲಿ ಅಷ್ಟೇನು ಕಷ್ಟ ಅಂತ ಅನಿಸಲ್ಲ. ಒಂದು ಸರಿ ನೀಟಾಗಿ ರಬ್ ಮಾಡಿ, ಅಂದರೆ ಪಾತ್ರೆ ತೊಳೆಯೋ ನಾರಿಂದ ನೀಟಾಗಿ ಒಂದು ಸರಿ ಒರೆಸ್ಬಿಟ್ಟು ಆಮೇಲೆ ಸ್ಟೀಲ್ ನಾರಲ್ಲಿ ಒಂದು ಸರಿ ಉಜ್ಕೊಂಡ್ರೆ ಏನಾದರೂ ಜಿಡ್ಡು ಅಲ್ಲಿ ಎಗರಿರೋದೆಲ್ಲ ಇರುತ್ತೆ ಅಲ್ಲ, ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ, ಏನೂ ಇರಲ್ಲ. ಒಂಥರ ಉಜ್ಕೊಂಬಿಟ್ಟು ನೀಟಾಗಿ ಒಂದು ಗ್ಲಾಸ್ ನೀರು ತಗೊಂಡು, ನಾನು ಲಾಸ್ಟ್ ಟೈಮು ತೋರಿಸಿದ್ದೆ ಕಿಚನ್ ಕ್ಲೀನ್ ಮಾಡೋವಾಗ, ನೀರು ತಗೊಂಡು ನೀಟಾಗಿ ಮೇಲಿಂದ ಟೈಲ್ಸ್ ಮೇಲಿಂದ ನೀರು ಬಿಟ್ಟರೆ ನೀಟಾಗಿ ಎಲ್ಲ ಬಂದ್ಬಿಡುತ್ತೆ. ಸೋಪ್ ಥರನೂ ಉಳ್ಕೊಳ್ಳಲ್ಲ, ಕ್ಲೀನ್ ಆಗುತ್ತೆ ಟೈಲ್ಸು. ನಾನು ಹಿಂಗೆ ಮಾಡ್ಕೊಳ್ಳೋದು ಯಾವಾಗ್ಲೂ. ಜೊತೆಯಲ್ಲಿ ಸ್ಟವ್ನು ಕೂಡ ನೀಟಾಗಿ ಎಲ್ಲ ಉಜ್ಜಿ ತೊಳೆದು ಕ್ಲೀನ್ ಮಾಡಿಕೊಂಡೆ. ಈ ಥರ ನೀಟಾಗಿ ಟೈಲ್ಸ್ ಮೇಲೆಯಿಂದ ನೀರು ಬಿಟ್ಟರೆ ಕ್ಲೀನಾಗಿ ಎಲ್ಲ ಕೆಳಗೆ ಬರುತ್ತೆ. ಆಚೆ ಏನು ಚೆಲ್ಲಲ್ಲ, ಅದು ನೀಟಾಗಿ ಸಿಂಕ್ಗೆ ಹೋಗುತ್ತೆ. ಇನ್ನು ಟೈಲ್ಸು ಮತ್ತು ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಂಡು, ಅಂದರೆ ಕ್ಲೀನ್ ಮಾಡ್ಕೊಂಡಾದಮೇಲೆ ಇನ್ನು ತಟ್ಟೆ ಸ್ಟ್ಯಾಂಡ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಎಲ್ಲನೂ ಬಟ್ಟೆನಲ್ಲಿ, ಹಸಿ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡು ಒಂದು ಸರಿ, ಆಮೇಲೆ ಒಣಗಿರೋ ಬಟ್ಟೆನಲ್ಲಿ ಒಂದು ಸರಿ ಒರೆಸ್ಕೊಂಡ್ರೆ ಆಯಿತು, ಕ್ಲೀನ್ ಆಗಿಬಿಡುತ್ತೆ. ಇನ್ನು ಉಜ್ಜೋದೆಲ್ಲ ಏನೂ ಮಾಡಲಿಲ್ಲ ನಾನು ಸೋಪ್ ತಗೊಂಡು, ಯಾಕಂದರೆ ಲಾಸ್ಟ್ ಟೈಮ್ ನಾನು ನೀಟಾಗಿ ಉಜ್ಜಿ ತೊಳೆದು ಕ್ಲೀನ್ ಮಾಡಿದ್ದೆ. ಹಾಗಾಗಿ ಇವತ್ತು ಬರೀ ಬಟ್ಟೆನಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಇನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡಾದಮೇಲೆ ಇನ್ನು ಪಾತ್ರೆಗಳೆಲ್ಲ ಒಣಕೊಂಡಿರುತ್ತೆ, ಅದನ್ನೇನು ನಾನು ಬಟ್ಟೆ ತೊಗೊಂಡು ಒರೆಸಿ ಎತ್ತಿಡಬೇಕು ಅನ್ನೋದೇನಿಲ್ಲ, ಬಾಕ್ಸ್ಗಳು ಒರೆಸ್ಕೊಂಡ್ರೆ ಸಾಕು. ಇನ್ನು ಪಾತ್ರೆಗಳೆಲ್ಲ ಬಿಸಿಲಿಗೆ ಒಣಗೆ ಹೋಗ್ಬಿಟ್ಟಿರುತ್ತೆ, ಎಲ್ಲನೂ ತೊಗೊಂಬಂದು ಜೋಡಿಸ್ಕೊಡೋದು ಅಷ್ಟೇನೆ. ಇನ್ನು ಎಲ್ಲನೂ ಎತ್ಕೊಂಬಂದು ನೀಟಾಗಿ ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ.
ಇನ್ನಿವತ್ತು ಸ್ವಲ್ಪ ಚೇಂಜಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ, ಹಾಗಾಗಿ ಒಂದೆರಡು ಪ್ಲ್ಯಾಂಟ್ಗಳನ್ನು ಕೂಡ ಒಳಗಡೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು ಸ್ನೇಕ್ ಪ್ಲ್ಯಾಂಟ್ ಇತ್ತಲ್ಲ, ಅದನ್ನು ಅಲ್ಲಿ ಇಟ್ಟಿದ್ದೀನಿ ಮೂಲೆಯಲ್ಲಿ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಮೇಲೆ ಆಯಿಲ್ ಡಬ್ಬ, ತುಪ್ಪ ಡಬ್ಬ ಇಟ್ಬಿಟ್ಟು ಪಕ್ಕದಲ್ಲಿ ಇದು ಗೋಡಂಬಿನೂ ಮತ್ತು ಬಾದಾಮಿ ತುಂಬಿಸಿದ್ದು ಬಾಟ್ಲುಗಳನ್ನ ಇಟ್ಟೆ. ಚೆನ್ನಾಗೂ ಕಾಣುತ್ತೆ ಮತ್ತು ಕಣ್ಣಿಗೂ ಕಾಣುತ್ತೆ. ನನಗೆ ಕಣ್ಣಿಗೆ ಕಾಣಿಸ್ತಿದ್ರೇ ತಿನ್ನೋದು, ಇಲ್ಲಾಂದರೆ ತಿನ್ನಲ್ಲ ನಾನು. ಹಾಗಾಗಿ ಅದನ್ನ ಇಟ್ಬಿಟ್ಟು ಇನ್ನು ಈ ಕಡೆ ಕೆಳಗಿನ ಸ್ಟ್ಯಾಂಡಲ್ಲಿ ಇರೋ ಬಾಟ್ಲುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಜೊತೆಯಲ್ಲಿ ಒಂದು ಎಕ್ಸ್ಟ್ರಾ ಪೀಸ್ ಒಂದು ತೊಗೊಂಬಂದಿದ್ದೀನಿ. ಅದು ಏನೋ ವುಡ್ ಪೀಸು. ನಾನು ಅದನ್ನು ಮಣೆ ಬೇಕಿತ್ತು ಅಂತ ನೋಡಿದೆ, ಆದರೆ ನಾವು ಅಮ್ಮಂಗೆ ಹೇಳಿದೆ ಕಾರ್ಪೆಂಟ್ರ್ ಅಂಗಡಿನಲ್ಲಿ ಕೇಳಿದ್ರೆ ಮಾಡಿಕೊಡ್ತಾರೇನೋ ಅಂತ. ನಮ್ಮಮ್ಮ ಸುಮ್ಮನೆ ಅದಕ್ಕೆಲ್ಲ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಯಾ ಅಂತಂದರು. ಸರಿ, ಮನೇಲಿ ಒಂದು ಪೀಸ್ ಇದೆ ನೋಡು, ಕೊಡ್ತೀನಿ, ಏನಾದ್ರು ಯೂಸ್ ಆಗುತ್ತಾ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ತಂದ್ಕೊಡು ಅಂದಿದ್ದಕ್ಕೆ ಆ ಪೀಸ್ನ ತಂದ್ಕೊಟ್ರು. ಅದು ನಮ್ಮಮ್ಮ ಕೆಳಗಡೆ ದೇವ್ರ ಗುಡಿ ತಂದಿದ್ರು ಅಲ್ಲ, ಅದ್ರದ್ದು ಡೋರ್, ಅದು ಕೆಳಗಡೆ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ ಇರುತ್ತೆ ಅಲ್ಲ ಪೋರ್ಷನ್ನು, ಅದ್ರದ್ದು ಅದು ಬೇಡ ಅಂತ ತೆಗೆಸ್ಬಿಟ್ಟಿದ್ರು. ಹಾಗಾಗಿ ಅದು ಇವಾಗ ಯೂಸಿಗೆ ಬಂತು ನನಗೆ. ಸರಿ ತಂದ್ಕೊಡು ಅಂದಿದ್ದಕ್ಕೆ ತಂದ್ಕೊಟ್ರಲ್ಲ, ಓಕೆ ಪರವಾಗಿಲ್ಲ, ಸಾಕಾಯಿತು ಬಿಡು ಇದೆ ಅಂತ ಅಂದ್ಕೊಂಡು ಅದನ್ನು ಅಲ್ಲಿ ಇಟ್ಟಿದ್ದೀನಿ. ಇವಾಗ ಅದ್ರ ಮೇಲ್ಗಡೆ ಒಂದಷ್ಟು ಐಟಮ್ ಇಡೋದಕ್ಕೆ ಜಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊಂಡಿರೋದು. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದೊಂಚೂರು ಹೈಟ್ಗೆ ಇಡೋ ಥರ ಏನಾದರೂ ಕೆಳಗಡೆ ಅದಕ್ಕೆ ಹಾಕಿದರೆ ಚೆನ್ನಾಗಿರ್ತಿತ್ತು. ಅದು ನೆಕ್ಸ್ಟ್ ಯಾವಾಗಲಾದರೂ ತೊಗೊಂಬಂದು ಅದಕ್ಕೆ ಏನಾದರೂ ಅರೇಂಜ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹಾಗೆ ನೆಲದಲ್ಲೇ ಇಟ್ಟೆ ಅದನ್ನು ನೀಟಾಗಿ. ಅದ್ರ ಮೇಲೆ ಉಪ್ಪಿನ ಡಬ್ಬ ಮತ್ತು ಆಯಿಲ್ ಡಬ್ಬ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಒಂದು ಮನಿ ಪ್ಲ್ಯಾಂಟು ಕೂಡ ಇಟ್ಟಿದ್ದೀನಿ. ಆ ಗ್ಲಾಸು ಹ್ಯಾಂಡ್ಲು ಒಡೆದೋಗಿತ್ತು, ಅದೇನು ಯೂಸ್ ಮಾಡ್ತಿರ್ಲಿಲ್ಲ, ಅದೇ ಗ್ಲಾಸ್ಗೆ ನೀರು ಹಾಕ್ಬಿಟ್ಟು ಮನಿ ಪ್ಲ್ಯಾಂಟು ಇಟ್ಟೆ. ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನೂ ಸ್ವಲ್ಪ ಜಾಗ ಏನಾದರೂ ಜಾಸ್ತಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಡೆಕೋರೇಟಿವ್ ಮಾಡ್ಬೋದಾಗಿತ್ತು. ನನಗೆ ಅಷ್ಟು ಜಾಗ ಇಲ್ಲ. ಹಾಗಾಗಿ ಏನಿದೆಯೋ ಅಷ್ಟರಲ್ಲೇ ನಾನು ಮಾಡ್ತಾಯಿದ್ದೀನಿ ಅಷ್ಟೇನೆ. ಇದೊಂದು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ, ಒಂದೆರಡು ಐಟಮ್ ತರಿಸ್ಕೊಂಡಿದ್ದೆ ಅಂತ ಹೇಳಿದ್ದೆ ಅಲ್ಲ, ಅದರಲ್ಲಿ ಇದೊಂದು ಹ್ಯಾಂಗಿಂಗು ಅದೊಂದು ಹಾಕಿದ್ದೀನಿ. ಮತ್ತು ಇದೊಂದು ಇವಾಗ ತೆಗ್ಲಾಕ್ತಿದ್ದೀನಿ ಅಲ್ಲ, ಅದೊಂದು 2 ತರಿಸ್ಕೊಂಡಿದ್ದೆ. ಮತ್ತು ಸಣ್ಣ ಸಣ್ಣ ಬೊಂಬೆಗಳು ಬರುತ್ತೆ ನೋಡಿ, ಬುದ್ಧ ಥರ ಇರುತ್ತಲ್ಲ ಬೊಂಬೆಗಳು, ಆ ಬೊಂಬೆಗಳು ಕೂಡ ತರಿಸ್ಕೊಂಡೆ. ಅದು ಸ್ವಲ್ಪ ಚಿಕ್ಕದು ಕಾಣಿಸಲ್ಲ ದೂರದಿಂದ, ಆದರೆ ನೋಡೋದಕ್ಕೆ ಚೆನ್ನಾಗಿದೆ. ಕಿಚನಲ್ಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಏನಾದರೂ ಅದನ್ನು ನೋಡ್ತಾ ಇದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ತರಿಸ್ಕೊಂಡೆ. ಚೆನ್ನಾಗಿದೆ ನೋಡೋದಕ್ಕೆ. ಈ ಥರ ತಗ್ಲಾಕಿದ್ದೀನಿ ಅಲ್ಲಿ. ಇನ್ನೆಲ್ಲೂ ನಾನು ಎಕ್ಸ್ಟ್ರಾ ಮೊಳೆಗಳು ಹೊಡೆದು ಎಲ್ಲ ಏನೂ ಮಾಡಲಿಲ್ಲ. ಗ್ಲಾಸ್ಗೆ ಅಂತ ಹ್ಯಾಂಡ್ಲ್ ಇತ್ತಲ್ಲ, ಅದಕ್ಕೆ ತಗ್ಲಾಕ್ಬಿಟ್ಟೆ. ಹುಕ್ಕಿತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಏನೂ ಮಾಡಲಿಲ್ಲ. ನೋಡಿ, ಇವೇನೇ ಸಣ್ಣ ಸಣ್ಣ ಬೊಂಬೆಗಳು, ಇವನ್ನ ಜೋಡಿಸ್ತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನಗೆ ಇಷ್ಟ ಆಯಿತು. ಆದರೆ ಇನ್ನೊಂಚೂರು ದೊಡ್ಡದಿರ್ಬೋದಿತ್ತೇನೋ ಅಂತ ಅನ್ನಿಸ್ತು. ಅದರಲ್ಲಿ ಮುಂಚೆನೇ ತೋರಿಸಿದ್ರು, ಅದು ತುಂಬ ಸಣ್ಣದೇ ಅಂತ ಅಂದ್ಬಿಟ್ಟು ನಾನೇ ಪರವಾಗಿಲ್ಲ ಅಂತ ತರಿಸ್ಕೊಂಡಿದ್ದೆ. ಎಲ್ಲನೂ ತುಂಬ ಕಮ್ಮಿ ರೇಟೇನೆ, ಜಾಸ್ತಿ ಏನಲ್ಲ. ರೆಡಿ ಆಯಿತು, ಏನೇನಿತ್ತೋ ಅಷ್ಟರಲ್ಲೇ ಅರೇಂಜ್ ಮಾಡಿದ್ದೀನಿ ಅಷ್ಟೇನೆ. ಒಂದು ಸ್ವಲ್ಪ ಮೀಶೋಯಿಂದ ಒಂದೆರಡು ಐಟಮ್ಗಳನ್ನ ತರಿಸ್ಕೊಂಡಿದ್ದೆ, ಅದನ್ನು ಇಲ್ಲಿ ಜೋಡಿಸಿದ್ದೀನಿ. ಜೊತೆಯಲ್ಲಿ ಫ್ರಿಜ್ನು ಕೂಡ ಮತ್ತೆ ಹಳೆಯ ಜಾಗಕ್ಕೆ ತಂದು ಇಟ್ಟಿದ್ದೀನಿ. ಅಲ್ಲಿಟ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅಂದರೆ ಸುಮ್ಮನೆ ಆವಾಗವಾಗ ಚೇಂಜ್ ಮಾಡ್ತಿರ್ಬೇಕಲ್ಲ, ಹಾಗಾಗಿ ಚೇಂಜ್ ಮಾಡಿದೆ ಅಷ್ಟೇನೆ. ಇವತ್ತು ದೀಪ ಹಚ್ಚಲಿಲ್ಲ, ನಾಳೆ ಮಾಡ್ತೀನಿ. ಏನೇನು ತಗೊಂಡಿದ್ದೀನಿ ಮೀಶೋಯಿಂದ ಅಂತ ಆವಾಗಲೇ ತೋರಿಸಿದ್ದೀನಿ. ಈಗ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಇಲ್ಲಿ ಒಂದು ಬೋರ್ಡ್ ತಗೊಂಡೆ, ಮೈ ಕಿಚನ್ ಓಪನ್ 24 hours ಅಂತ. ಸ್ವಲ್ಪ ಚಿಕ್ಕದೇನೇ, ತುಂಬ ಏನು ದೊಡ್ಡದಲ್ಲ, ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ, ಚಿಕ್ಕದೇ ಅದು. ಆದರೆ ನೋಡೋಕ್ಕೆ ಚೆನ್ನಾಗಿದೆ ಅಂತ ತಗೊಂಡೆ, ಸ್ವಲ್ಪ ಚಿಕ್ಕದಾಗಿ ಬಂತು. ಇನ್ನು ಇದು ಕೂಡ ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದು, ಆ ಬೊಂಬೆಗಳು ಮತ್ತು ಇದು ಹ್ಯಾಂಗಿಂಗು ಚೆನ್ನಾಗಿದೆ. ಇದು ಕೂಡ ನನಗೆ ಇಷ್ಟ ಆಯಿತು. 100 and change ಎಷ್ಟೋ ಇತ್ತು ಅದು. ಬೇಕಿದ್ರೆ ನಾನು ಎಲ್ಲಾದ್ರದ್ದು ರೇಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ ಸಮೇತ. ಪರ್ಚೇಸ್ ಮಾಡೋದಿದ್ರೆ ಮಾಡ್ಕೊಳ್ಳಿ. ಇನ್ನು ಇದು ಹ್ಯಾಂಗಿಂಗು ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿ ಹಾಕಿರೋದು ಹೇಳಿ. ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಬೊಂಬೆಗಳು ಕೂಡ ನೋಡೋದಕ್ಕೆ ಕ್ಯೂಟಾಗಿ ಕಾಣಿಸ್ತಾ ಇದೆ. ಅಡುಗೆ ಮಾಡುವಾಗ ಅಥವಾ ಬೆಳಗ್ಗೆ ಎದ್ದು ಬಂದ ತಕ್ಷಣ ಕಿಚನ್ಗೆ ಬಂದಾಗ ಇದನ್ನು ನೋಡ್ತಾ ಇದ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ ತಗೊಂಡೆ, ನೋಡೋಣ ಅಂದ್ಬಿಟ್ಟು. ಓಕೆ, ಚೆನ್ನಾಗಿದೆ, ಆದರೆ ತುಂಬ ಚಿಕ್ಕದಾಗಿದೆ ಅಷ್ಟೇನೆ. ಹಿಂದೆ ಇನ್ನೂ ಇಟ್ಕೊಳ್ಳೋಕೆ ಜಾಗ ಇದೆ, ಆದರೆ ನಾನು ಇದು ಒಂದು ಇಟ್ಟಿದ್ದೀನಿ. ಅದು ಏನರದು ಅಂತಂದರೆ ಡಬ್ಬ ಗುಡ್ ನೈಟ್ ಲಿಕ್ವಿಡ್ದು.
ಏನೋ ಒಂದು ಅರೇಂಜ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಗುಡ್ ನೈಟ್ ಲಿಕ್ವಿಡ್ದು ಖಾಲಿ ಆಗಿತ್ತು. ಆ ಡಬ್ಬನ ಯೂಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಅದರಲ್ಲಿ ನೀರು ಹಾಕಿ ಆ ಗಿಡನ ಇಟ್ಟೆ. ಆಚೆ ಇದೆ ಅಲ್ಲ ಶೋ ಪ್ಲ್ಯಾಂಟು, ಅದ್ರದ್ದೇನೆ. ಇನ್ನು ಇವು ಮೂರೂ ಮೀಶೋದಲ್ಲಿ ತಗೊಂಡಿದ್ದೇನೆ. ಹೆಂಗೆ ಕಾಣಿಸ್ತಾ ಇದೆ ಹೇಳಿ. ಆಮೇಲೆ ಈ ಕಡೆ ಬಂದರೆ ಈ ಕಡೆ ಕೂಡ ಮೇಲ್ಗಡೆ ಒಂದು ಸ್ನೇಕ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಕಿಚನಲ್ಲಿ ಏನೂ ಇರಲಿಲ್ಲ ಅಲ್ಲ, ತುಂಬ ಬೋರ್ಡಾಗಿತ್ತು ಅಲ್ಲ ಕಿಚನ್ನು. ಹಾಗಾಗಿ ಒಂಚೂರು ಡೆಕೋರೇಟಿವ್ ಆಗಿ ಮಾಡೋಣ ಅಂತ ಇರೋಷ್ಟರಲ್ಲೇ ಮಾಡಿದ್ದೀನಿ. ತುಂಬ ಖರ್ಚು ಮಾಡೋಕ್ಕೆ ಹೋಗಲಿಲ್ಲ. ಇವಿಷ್ಟಕ್ಕೆ ನನಗೆ ಒಂದು 500 ಆಗಿದೆ ಖರ್ಚು. ಇಲ್ಲ ಅಂದ್ಕೊಂಡೆ ಒಂದು 500 ಖರ್ಚು ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಆ ಡ್ರೈ ಫ್ರೂಟ್ದು 2 ಬಾಕ್ಸ್ ಅಂದರೆ ಬಾಟ್ಲಿಗೆ ಹಾಕ್ಬಿಟ್ಟು, ಬಾದಾಮಿ ಮತ್ತು ಗೋಡಂಬಿ ಎರಡೂ ಬಾಟ್ಲಿಗೆ ಹಾಕ್ಬಿಟ್ಟು ಆ ಥರ ಇಟ್ಟಿದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಕಿಚನಲ್ಲಿ. ತಿನ್ನೋದಕ್ಕೂ ಕೂಡ ಕಣ್ಣೆದುರುಗಡೆ ಇದ್ರೇ ನಾನು ತಿನ್ನೋದು. ಇಲ್ಲ ಅಂತಂದರೆ ಕಾಣಿಸ್ದೆ ಹೋದರೆ ನಾನು ಮರ್ತೇ ಹೋಗ್ತೀನಿ, ತಿನ್ನೋಕ್ಕೆ ಹೋಗಲ್ಲ. ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಹಿಂದೆಗಡೆ ಪ್ಲ್ಯಾಂಟ್ ಒಂದು ಇಟ್ಟಿದ್ದೀನಿ. ಇನ್ನಿದು ಆಯಿಲ್ ಡಬ್ಬ, ಆ ಕಡೆದು ತುಪ್ಪ ಇಟ್ಟಿರೋದು. ಕೆಳಗಡೆ ಸ್ಟೆಪ್ಪಲ್ಲಿ ನಾರ್ಮಲ್ಲಾಗಿ ಮುಂಚೆ ಹೆಂಗಿತ್ತೋ ಅದೇ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೈಸಸ್ಸು ಮತ್ತು ಖಾರ ಪುಡಿ, ಧನಿಯಾ ಪುಡಿ ಅವೆಲ್ಲನೂ ಕುಟಾಣಿನೆತ್ತು ಕೆಳಗಡೆನೇ ಇಟ್ಬಿಟ್ಟೆ ಕೊನೆಗೆ. ಈ ಕಡೆ ಡಬ್ಬಗಳು. ಇನ್ನು ಈ ಕಡೆ ಇದೊಂದು ಹೊಸ್ದಾಗಿ ಅರೇಂಜ್ ಮಾಡಿದ್ದೀನಿ. ಇಷ್ಟಕ್ಕೆ ಮುಂಚೆ ಇರಲಿಲ್ಲ. ಈ ಕೆಳಗಡೆ ಇಟ್ಟಿರೋ ಇದು ಬಂದು ಮಣೆ ಹೊಸದೊಂದು ಮಾಡಿಸ್ಕೊಂಡೆ ತೊಗೊಂಬರೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮನ ಕೇಳಿದೆ. ನಮ್ಮಮ್ಮ ಅದಕ್ಕೆಲ್ಲ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯಾ ಅಂತಂದರು. ಸರಿ ಏನು ಮಾಡೋದು, ಏನಾದರೂ ಒಂದು ಬೇಕಲ್ಲ ಅಲ್ಲಿ ಸ್ಟ್ಯಾಂಡ್ ಥರ ಇಡೋದಕ್ಕೆ ಅಂತ ಮೀಶೋದಲ್ಲೂ ನೋಡಿದೆ. ರೇಟ್ ಜಾಸ್ತಿನೇ ಇತ್ತು. ಅಂದರೆ ಸ್ಟೀಲ್ದಿತ್ತು ಅದು, ವುಡನ್ದೆಲ್ಲ ಇರಲಿಲ್ಲ. ವುಡನ್ದು ಬೇಕು ಅಂದರೆ ನಾವು ಮಾಡಿಸ್ಕೊಬೇಕಾಗತ್ತೇನೋ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನೇನು ಮಾಡಿದೆ, ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಬೆಳಗ್ಗೆ ಕ್ಲೀನ್ ಮಾಡೋ ಟೈಮಲ್ಲಿ ಬಂದ್ರಲ್ಲ, ಅವ್ರನ್ನ ಕೇಳಿದ್ದಕ್ಕೆ ಈ ಪೀಸ್ನ ತಂದುಕೊಟ್ರು. ಇದು ಏನ್ರದು ಅಂತಂದರೆ ನಮ್ಮಮ್ಮ ದೇವ್ರ ಗುಡಿ ತಗೊಂಡಿದ್ರು ಅಲ್ಲ, ಅದು ಕೆಳಗಡೆ ಅದು ಡೋರು ತೆಗಿಯೋದು. ಆ ಡೋರು ಅದನ್ನು ತೆಗೆಸ್ಬಿಟ್ಟಿದ್ರು. ಅದು ಚಿಕ್ಕದಾಗಿದೆ ದೇವ್ರ ಗುಡಿ ಅಂದ್ಬಿಟ್ಟು, ದೇವ್ರ ಫೋಟೋ ಸಾಕಾಗಲ್ಲ ಅಂತ ಅದನ್ನು ತೆಗೆಸ್ಬಿಟ್ಟಿದ್ರು. ಅದು ವೇಸ್ಟ್ ಆಗಿತ್ತಂತೆ. ಅದನ್ನು ಕೊಟ್ಟರು. ಹೆಂಗೋ ಅದು ಇವತ್ತು ನನಗೆ ಯೂಸಿಗೆ ಬಂತು. ಅದನ್ನು ಈ ಥರ ಇಟ್ಕೊಂಡೆ, ಕೆಳಗಡೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೇನಾದರೂ ಸ್ವಲ್ಪ ಹೈಟ್ ಮಾಡೋದಕ್ಕೆ ಯಾವಾಗಲಾದರೂ ಏನಾದ್ರು ತೊಗೊಂಬಂದು ಈ ಡೋರ್ಗೆ ಈ ಇದಕ್ಕೆಲ್ಲನೂ ಹಾಕ್ತಾರೆ ಅಲ್ವಾ, ಕೆಳಗಡೆ ರಬ್ಬರ್ ಪ್ಲಾಸ್ಟಿಕ್ ಟೈಪ್ದು ಒಂದು ಬರುತ್ತೆ. ನೋಡೋಣ, ಕೇಳ್ತೀನಿ ಅಂಗಡಿನಲ್ಲಿ ಸಿಕ್ಕಿದ್ರೆ ಅದನ್ನು ತೊಗೊಂಬಂದು ಅದಕ್ಕೆ ಅಟ್ಯಾಚ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹಾಗೆ ಇಟ್ಟಿದ್ದೀನಿ ಕೆಳಗಡೆ ಡೌನಲ್ಲೇನೆ. ಅಲ್ಲಿ ಈ ಥರ ಇವಾಗ ಜೋಡಿಸ್ಕೊಂಡಿದ್ದೀನಿ. ಒಂದು ಸ್ಪೂನ್ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಸ್ಪೂನ್ಗಳು ಅದರಲ್ಲಿ ಹಾಕಿಲ್ಲ. ಇದರಲ್ಲಿ ಬರೀ ಚಾಕು ಮತ್ತು ಲಟ್ಟಣಿಗೆ, ಗ್ಯಾಸ್ ಲೈಟರು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಇದರ ಪಿಂಗಾಣಿನಲ್ಲಿ ಜಾರಲ್ಲಿ ಇಟ್ಟಿರೋದು ಒಂದು ಕಲ್ಲುಪ್ಪು, ಒಂದು ಪುಡಿ ಉಪ್ಪು. ಇನ್ನು ಇದೊಂದು ತಗೊಂಡೆ. ಇದನ್ನು ಕೂಡ ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದು, ಆಯಿಲ್ ಡಿಸ್ಪೆನ್ಸರು. ಚೆನ್ನಾಗಿದೆ ಅಂತ ಅನ್ನಿಸ್ತು. ಗಾಜು ಇದು ಗಾಜು, ಇದು ಮೇಲೆ ಪ್ಲಾಸ್ಟಿಕ್ಕು. ಇದರಲ್ಲಿ ಸ್ಪ್ರೇ ಕೂಡ ಮಾಡ್ಬೋದು. ಮೇಲ್ಗಡೆ ಓಪನ್ ಇದೆ, ಅದರಲ್ಲಿ ಆಯಿಲ್ ಹಾಕ್ಕೊಬೋದು. ಈ ಥರ ಇದೆ. ಮೇಲ್ಗಡೆ ಈ ಥರ ಇದೆ. ಆಯಿಲು ಇದರಲ್ಲೂ ಹಾಕ್ಕೊಬೋದು, ಇದರಲ್ಲಿ ಸ್ಪ್ರೇ ಮಾಡ್ಕೊಬೋದು. ಈ ದೋಸೆ ಚಪಾತಿ ಎಲ್ಲ ಮಾಡಿದಾಗ ಸ್ಪೂನಲ್ಲಿ ಹಾಕ್ಕೊಂಡು ಕುತ್ಕೊಬೇಕು ಅಲ್ಲ, ಆವಾಗ ಸ್ಪ್ರೇ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ನೆಕ್ಸ್ಟ್ ಯೂಸ್ ಮಾಡೋವಾಗ ತೋರಿಸ್ತೀನಿ. 1/2 ಲೀಟ್ರ್ ಬಾಟ್ಲದು, 1/2 ಲೀಟ್ರ್ ಇಡಿಸುತ್ತೆ ಅಂತ ಬಾಟ್ಲದು. ಆದರೆ ಅದರಲ್ಲಿ 1/2 ಲೀಟ್ರು ಇಡಿಸುತ್ತೆ, 1/2 ಲೀಟ್ರ್ ಎಣ್ಣೆ. ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ತಗೊಂಡೆ. ಚೆನ್ನಾಗೇ ಇದೆ, ನಿಜವಾಗ್ಲೂ ಕೂಡ ಚೆನ್ನಾಗಿದೆ. ಎಲ್ಲಾದ್ರದ್ದು ನಾನು ಲಿಂಕ್ನ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ತೊಗೊಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಕೊಬೋದು. ಇನ್ನಿಲ್ಲಿ ನಾನು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಗ್ಲಾಸ್ ಒಂದು ಅದ್ರದ್ದು ಹ್ಯಾಂಡ್ಲು ಮುರಿದೋಗಿತ್ತು, ಅದಕ್ಕೆ ಅದನ್ನು ಹಾಗೆ ಇಟ್ಟಿದ್ದೆ ಗ್ಲಾಸ್ನ. ಅದರಲ್ಲಿ ನೀರು ಹಾಕ್ಬಿಟ್ಟು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಇದೆ. ಇನ್ನು ನಾರ್ಮಲಾಗಿ ಇಲ್ಲೆಲ್ಲನೂ ಪಾತ್ರೆ ಸಾಮಾನ ತೊಳೆದು ಕ್ಲೀನ್ ಮಾಡಿದ್ದೀನಿ ಟೋಟಲಾಗಿ ಇವತ್ತು. ಒಳ್ಳೆ ಹಬ್ಬಕ್ಕೆ ಕ್ಲೀನ್ ಮಾಡೋ ಥರ. ಹಬ್ಬ ತುಂಬ ಗಲೀಜಾಗಿತ್ತು, ತುಂಬ ಜಿಡ್ ಥರ ಆಗಿತ್ತು, ಧೂಳು ಥರ ಇತ್ತು. ಹಾಗಾಗಿನೇ ಎಲ್ಲನೂ ಚೇಂಜ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಹಾಗಾಗಿ ಇವನ್ನೆಲ್ಲನೂ ಒಂದೇ ಸಲ ತರಿಸ್ಲಿಲ್ಲ, ಅವಾಗೊಂದು ಇವಾಗೊಂದು ಅಂತ ಆರ್ಡ್ರ್ ಮಾಡಿ ತರಿಸಿ ಇಟ್ಕೊಂಡಿದ್ದು. ಎಲ್ಲನೂ ಈ ಥರ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ, ಹೆಂಗೆ ಕಾಣಿಸ್ತಿದೆ ಹೇಳಿ. ಇನ್ನು ಈ ಕಡೆ ನಾರ್ಮಲಾಗಿ ಫ್ರಿಜ್ ಮೇಲೆ ಗಿಡ ಇಟ್ಟಿದ್ದೀನಿ.
ಇನ್ನು ಇದರಲ್ಲಿ ಬಾಳೆಹಣ್ಣು ಎಲ್ಲ ಇಟ್ಟಿದ್ದೀನಿ. ಅಲ್ಲೊಂದು ವಾಟ್ರ್ ಬಾಟ್ಲ್ ಇಟ್ಕೊಂಡಿದ್ದೀನಿ. ಬಾಟ್ಲಲ್ಲಿ ನೀರು ತುಂಬಿಸಿ ಇಟ್ಕೊಂಡ್ರೆ ನೀರನ್ನ ಕುಡಿತಾ ಇರ್ತೀನಿ, ಇಲ್ಲಾಂದರೆ ಕುಡಿಯೋದೇ ಇಲ್ಲ, ಮರ್ತೋಗ್ತೀನಿ ನಾನು ಅಂತ ಬಾಟ್ಲಲ್ಲೇ ತುಂಬಿಸಿ ಇಟ್ಬಿಟ್ಟಿದ್ದೀನಿ. ಬಾಟ್ಲು ಸುಮ್ಮನೆ ಇಟ್ಕೊಂಡು ಯೂಸ್ ಮಾಡಲ್ಲ, ಮೂಲೆಗಿಟ್ಟಿದೆಯಾ ಅಂತ ಬೈತಾ ಇರ್ತಾರೆ. ಹಾಗಾಗಿ ನೀರು ತುಂಬಿಸಿ ಇಟ್ಕೊಂಡ್ರೆ ಯೂಸ್ ಆಗ್ತಾ ಇರುತ್ತೆ ಅಂತ. ಇಷ್ಟೇ ಇನ್ನು ನನ್ನ ಕಿಚನ್ನು, ನನ್ನ ಪುಟ್ಟ ಕಿಚನ್ನು ಮೇಕ್ ಓವರು ಇಷ್ಟು ಮಾಡಿದ್ದೀನಿ ಅಷ್ಟೇನೆ. ಹೆಂಗಿದೆ, ಹೆಂಗೆ ಅನ್ನಿಸ್ತಾ ಇದೆ, ಹೆಂಗೆ ಅನ್ನಿಸ್ತು, ಚೆನ್ನಾಗಿ ಕಾಣ್ತಿದೆಯೋ ಇಲ್ವೋ, ಮತ್ತು ಐಟಮ್ ತಗೊಂಡಿರೋವೆಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ಥರ ಕಾಣಿಸ್ತಿದೆ. ಅದು ಲೈಟೆಲ್ಲ ತಂದು ಹಾಕೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರು ಬೈದರು, ನೀನು ಜಿಂಕ್ ಥರ ಏನೇನೋ ಮಾಡೋಕ್ಕೆ ಹೋಗ್ಬೇಡ, ಕಿಚನ್ ಥರ ಇಟ್ಕೋ, ಲೈಟ್ಗಳೆಲ್ಲ ಹಾಕೋದು ಅವೆಲ್ಲ ಬೇಡ ಅಂತಂದರು. ಹಂಗಾಗಿ ನಾನು ಅದನ್ನೆಲ್ಲ ಏನು ತರಕ್ಕೆ ಹೋಗಲಿಲ್ಲ. ಮೇಲ್ಗಡೆ ಒಂದು ಲೈನ್ ಹಾಕೋಣ, ಲೈಟು LED ಲೈಟ್ಗಳು ಸಣ್ಣ ಅದೇ ಬರುತ್ತೆ ಅಲ್ಲ, ರನ್ನಿಂಗ್ ಲೈಟು, ಇವಾಗೆಲ್ಲನೂ ಕಿಚನ್ಗೆ ಯೂಸ್ ಮಾಡ್ಕೊತಿರ್ತಾರೆ, ಅದನ್ನು ಹಾಕೋಣ ಅಂತ ಅಂದ್ಕೊಂಡೆ. ಅವ್ರು ಬೇಡ ಅಂದರು, ಅದಕ್ಕೆ ಸುಮ್ಮನಾಗೋದೆ. ಇಷ್ಟೇ ಮಾಡಿದ್ದು. ಯಾಕಂದರೆ ಅಲ್ಲಿಲ್ಲ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಲೈಟು ಕಾಣಲ್ಲ, ಸ್ವಲ್ಪ ಮಬ್ಬಿದೆ, ಕತ್ಲಿದೆ, ಅಲ್ಲಿ ಹಾಕಿದರೆ ಚೆನ್ನಾಗಿತ್ತು. ನೋಡೋಣ ಇನ್ಯಾವುದಾದ್ರೂ ಲೈಟ್ನ ಅರೇಂಜ್ ಮಾಡೋಕ್ಕಾಗತ್ತಾ ನೋಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಇನ್ನೇನು ಹಾಕಿಲ್ಲ. ಇಷ್ಟೇನೆ ನನ್ನ ಕಿಚನ್ನು ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಎಲ್ಲನೂ ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂಥರ ನೋಡೋಕ್ಕೆ ಚೆಂದ ಅಂತ ಅನ್ನಿಸ್ತಾ ಇದೆ. ನನಗೆ ಆ ಪುಟಾಣಿ ಬೊಂಬೆಗಳು, ಹ್ಯಾಂಗರು ಇಷ್ಟ ಆಯಿತು. ನನಗೆ ಆಯಿಲ್ ಡಿಸ್ಪೆನ್ಸರು ಎಲ್ಲನೂ ಇಷ್ಟ ಆಯಿತು. ಆದರೆ ಈ ಬೋರ್ಡ್ ಮಾತ್ರ ಚಿಕ್ಕದಿದೆ ಅಂತ ಅನ್ನಿಸ್ತು ಅಷ್ಟೇ. ಇನ್ನೊಂಚೂರು ದೊಡ್ಡದು ಬರಬೇಕಾಗಿತ್ತು, ತುಂಬ ಚಿಕ್ಕದು ಅಂತ ಅನ್ನಿಸ್ತು ಅಷ್ಟೇನೆ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೇ ನನ್ನ ಕಿಚನ್ನು ಕ್ಲೀನ್ ಆಗಿದೆ. ಇವಾಗ ಇದು ಹಿಂಗೆ ಎಷ್ಟು ದಿನ ಕ್ಲೀನ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ಇನ್ನು ಈ ವ್ಲಾಗು ಕೂಡ ಇಷ್ಟೇನೆ. ನನ್ನ ಕಿಚನ್ ಮೇಕ್ ಓವರ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್ ಎಲ್ಲರಿಗೂ.